ನಮಸ್ಕಾರ. ಇಂದಿನ ಈ ವಿಡಿಯೋಲಿ ನಾವು 2 ಸ್ಯಾಂಪಲ್ ಇಂಡಿಪೆಂಡೆಂಟ್ ಟಿ ಟೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಅಥವಾ ನಾವ್ ಇದನ್ನ ಟಿ ಟೆಸ್ಟ್ ಅಂತ ಕರಿತೀವಿ, ಇಲ್ಲ ಸ್ಟೂಡೆಂಟ್ ಟಿ ಟೆಸ್ಟ್ ಅಂತ ಕರಿತೀವಿ. ಯಾವ ರೀತಿ ಕರೆದ್ರು ಇದು ನಮ್ಗೆ ಒಂದೇ ಮೀನಿಂಗ್ ನ ಕೊಡುತ್ತೆ. ಏನಪ್ಪಾ ಈ ಟಿ ಟೆಸ್ಟ್, ಹೇಗೆ ಅಪ್ಲೈ ಮಾಡೋದು, ಅದು ಹೇಗೆ ನಮಗೆ ಒಂದು ಟೆಸ್ಟ್ ಸ್ಕೋರ್ ಅಥವಾ ಪಿ ವ್ಯಾಲ್ಯೂ ನ ಕೊಡುತ್ತೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾವಾಗ್ಲೂ ತಿಳ್ಕೊಳ್ಳಿ, ಈ ಒಂದು ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ ಮೋಸ್ಟ್ ಆಫ್ ದ ಅಪ್ಲಿಕೇಶನ್ಸ್ ಸಿಗದೆ ನಮ್ಗೆ ಹೈಪೋಥಿಸಿಸ್ ಟೆಸ್ಟಿಂಗ್ ಅಲ್ಲಿ. ಅದು ಬಿಟ್ಟು ಬೇರೆ ಉಪಯೋಗನೇ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಇದೆ. ಅದು ಯಾವಾಗ ಅಂತಂದ್ರೆ, ಈಗ ನಮಗೆ ನಮ್ಮ ಹತ್ರ 2 ಪಾಪ್ಯುಲೇಷನ್ ಇರತ್ತೆ. ಆ 2 ಪಾಪ್ಯುಲೇಷನ್ ಅಲ್ಲಿ ಏನಾದ್ರೂ ಸಿಮಿಲಾರಿಟಿ ಇದೆಯಾ, ಡಿಫ್ರೆನ್ಸ್ ಇದೆಯಾ, ಆ 2 ಪಾಪ್ಯುಲೇಷನ್ ಅಲ್ಲಿ ಇರೋ ಡೇಟಾ ಪಾಯಿಂಟ್ಸ್ ಹೇಗೆ ವೇರಿ ಆಗ್ತದೆ ಅಂತ ಕಂಪೇರ್ ಮಾಡ್ಬೇಕು ಅಂತ ಇದ್ದಾಗ ನಾವ್ ಈ ರೀತಿಯಾದಂತ 2 ಸ್ಯಾಂಪಲ್ ಟಿ ಟೆಸ್ಟ್ ಅಥವಾ ಸ್ಟೂಡೆಂಟ್ ಟಿ ಟೆಸ್ಟ್ ಗಳ ಮೊರೆ ಹೋಗ್ತೀವಿ. ಏನಪ್ಪಾ ಅಂದ್ರೆ, a t-test is an analysis of two population means the use of statistical examination. ಅಂತಂದ್ರೆ ಏನಪ್ಪಾ ಅಂದ್ರೆ, 2 ಸ್ಯಾಂಪಲ್ ಅಥವಾ 2 ಪಾಪ್ಯುಲೇಷನ್ ಇರತ್ತೆ. ಆ 2 ಪಾಪ್ಯುಲೇಷನ್ ಅಲ್ಲಿರೋ ಸ್ಯಾಂಪಲ್ ಡೇಟಾ ಪಾಯಿಂಟ್ಸ್ ಆಗಿರ್ಬೋದು, ಆ 2 ಪಾಪ್ಯುಲೇಷನ್ ಅಲ್ಲಿರೋ ಡೇಟಾ ಪಾಯಿಂಟ್ಸ್ ಆಗಿರ್ಬೋದು, ಹೇಗೆ ಒಂದು ವೇರಿಯೇಷನ್ ನ ತೋರಿಸ್ತದೆ, ಹೇಗೆ ಒಂದು ಸಿಮಿಲಾರಿಟಿ ತೋರಿಸ್ತದೆ, ಏನಾದ್ರೂ ಡಿಫ್ರೆನ್ಸ್ ಇದೆಯಾ, ಆ 2 ಪಾಪ್ಯುಲೇಷನ್ ಮೀನ್ಸ್ ನ ತಗೊಂಡು, ಅಂದ್ರೆ ಮ್ಯೂ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾವು ಈ ಒಂದು ಅನಾಲಿಸಿಸ್ ನ ಕ್ಯಾರಿ ಔಟ್ ಮಾಡ್ತೀವಿ. ಫಾರ್ಮುಲಾ ಹೀಗೋಗುತ್ತೆ, ಎಕ್ಸ್ ಬಾರ್ ಮೈನಸ್ ಮ್ಯೂ ಬೈ ಎಸ್ ಬೈ ರೂಟ್ ಆಫ್ ಎನ್ ಅಂತೆ. ಮ್ಯೂ ಅಂತ ಅಂದ್ರೆ ಅದು ಸ್ಯಾಂಪಲ್ ಪಾಪ್ಯುಲೇಷನ್ ಮೀನ್, ಎಕ್ಸ್ ಬಾರ್ ಬಂದು ಸ್ಯಾಂಪಲ್ ಮೀನ್, ಎಸ್ ಬಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್, ಎನ್ ಬಂದು ಸ್ಯಾಂಪಲ್ ಸೈಜ್. ಮ್ಯೂ ಅಂತಂದ್ರೆ ಪಾಪ್ಯುಲೇಷನ್ ಆವರೇಜು, ಎಕ್ಸ್ ಬಾರ್ ಅಂದ್ರೆ ಸ್ಯಾಂಪಲ್ ಆವರೇಜು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಯಾವ್ದು ಸ್ಯಾಂಪಲ್ದು, ಎನ್ ಬಂದು ನಮ್ಮ ಸ್ಯಾಂಪಲ್ ಸೈಜ್. ಇದು ನಮ್ಮ ಟಿ ಟೆಸ್ಟ್ ಸಿಂಪಲ್ ಟಿ ಟೆಸ್ಟ್ ಅಂತಂದ್ರೆ ಒಂದು ಪಾಪ್ಯುಲೇಷನ್ ಅದ್ರಲ್ಲಿರೋ ಸ್ಯಾಂಪಲ್ ನ ತಗೊಂಡು ನಾನು ಏನಾದ್ರು ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಈ ರೀತಿ ಮಾಡ್ಬೋದು. ಇಲ್ಲ, ನನ್ನ ಹತ್ರ ಒಂದು 2 ಡಿಫ್ರೆಂಟ್ ಪಾಪ್ಯುಲೇಷನ್ ಇದೆ ಅಂದಾಗ ನಮ್ಮ ಫಾರ್ಮುಲಾ ಈ ರೀತಿ ಆಗತ್ತೆ, μ1 ಮೈನಸ್ μ2 ಬೈ ರೂಟ್ ಆಫ್ S1 ಸ್ಕ್ವೇರ್ ಬೈ n1 ಪ್ಲಸ್ S2 ಸ್ಕ್ವೇರ್ ಬೈ n2. ಅಂದ್ರೆ ಇಲ್ಲಿ ನನ್ನ ಪಾಪ್ಯುಲೇಷನ್ 1, ನನ್ನ ಪಾಪ್ಯುಲೇಷನ್ 2 ಬರ್ತದೆ. μ1 ಅಂಡ್ μ2 ಬಂದು ಮೀನ್ ಆಫ್ ಫಸ್ಟ್ ಪಾಪ್ಯುಲೇಷನ್, ಮೀನ್ ಆಫ್ ಸೆಕೆಂಡ್ ಪಾಪ್ಯುಲೇಷನ್. ಈ ರೀತಿ ನಾವು ನಮ್ಮ ಒಂದು ಪಾಪ್ಯುಲೇಷನ್ ಅಲ್ಲಿರೋ ಸ್ಯಾಂಪಲ್ ಡೇಟಾ ಪಾಯಿಂಟ್ಸ್ ನ ಹೇಗೆ ರಿಯಾಕ್ಟ್ ಆಗ್ತದೆ ಅಂತ ಕೂಡ ತಿಳ್ಕೊಳ್ಬಹುದು. ಇಲ್ಲ 2 ಸೆಪರೇಟ್ ಪಾಪ್ಯುಲೇಷನ್ಸ್ ಹೇಗೆ ಕಮ್ ಅಪ್ ಆಗ್ತದೆ ಅಂತಾನು ತಿಳ್ಕೊಳ್ಬಹುದು. 2 ನಮ್ಮ ಟಿ ಟೆಸ್ಟ್ ಇಂದ ಪಾಸಿಬಲ್ ಇದೆ. ಒಂದು ಎಕ್ಸಾಂಪಲ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಹೇಗೆ ಅಪ್ಪ ಅಂದ್ರೆ, ಡೇಟಾ ಸೆಟ್ ಏನಿದೆ, ಎಕ್ಸ್ಪೀರಿಯನ್ಸ್, ಜೆಂಡರ್, ರೋಲ್ ಅಂಡ್ ಸ್ಯಾಲರಿ, ಎಂಪ್ಲಾಯಿ ಡೇಟಾಸ್ ಇರ್ಬೋದು. ಇಲ್ಲಿ 2 ರೋಲ್ ಇದೆ, ಮ್ಯಾನೇಜರ್ ಮತ್ತೆ ಸೀನಿಯರ್ ಎಕ್ಸಿಕ್ಯೂಟಿವ್. ಈ 2 ರೋಲ್ ನ ಮೇಲ್ ಮತ್ತೆ ಫಿಮೇಲ್ ಇಬ್ರು ರೋಲ್ ಪ್ಲೇ ಮಾಡಿದ್ದಾರೆ. ಅವರ ಸ್ಯಾಲರೀಸ್ ಕೂಡ ಇದೆ. ನನ್ನ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ, ಈಗ ಮೇಲ್ ಮತ್ತೆ ಫಿಮೇಲ್ ರೆಸ್ಪೆಕ್ಟಿವ್ ಸೀನಿಯರ್ ಎಕ್ಸಿಕ್ಯೂಟಿವ್ ಅಂಡ್ ಮ್ಯಾನೇಜರ್ಸ್ ಅಲ್ಲಿ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಇವನ್ ಪಾಪ್ಯುಲೇಷನ್ ಸ್ಯಾಲರಿ ಡೇಟಾ ಪಾಯಿಂಟ್ಸ್ ಮೇಲೆ ಏನಾದ್ರೂ ಒಂದು ಡಿಫ್ರೆನ್ಸ್ ಇದೆಯಾ, ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇದೆಯಾ, ಮೇಲ್ ಅರ್ನ್ ಮಾಡ್ತಿದ್ರಲ್ಲಿ ಇಲ್ಲ ಫಿಮೇಲ್ ಅರ್ನ್ ಮಾಡ್ತಿದ್ರಲ್ಲಿ, ಕರೆಸ್ಪಾಂಡಿಂಗ್ ರೋಲ್ಸ್ ಅಲ್ಲಿ ಅಂತ ಏನಾದ್ರೂ ಕಂಪೇರ್ ಮಾಡ್ಬೇಕು ಅಂತಂದ್ರೆ ನಾವು ಒಂದು ಟಿ ಟೆಸ್ಟ್ ನ ಅಪ್ಲೈ ಮಾಡ್ಬೋದು. ಸಣ್ಣ ಉದಾಹರಣೆ, ಈ ರೀತಿ ನಾನು ಒಂದು ಡೇಟಾನ ಕಲೆಕ್ಟ್ ಮಾಡ್ಕೊಂಡೆ, ಜೆಂಡರ್ ಮತ್ತೆ ಸ್ಯಾಲರಿ. ಈಗ ಫಿಮೇಲ್ ಸ್ಯಾಲರಿ ಇಷ್ಟಿದೆ, ಮೇಲ್ ಸ್ಯಾಲರಿ ಇಷ್ಟಿದೆ ನಾನು ಇಟ್ಕೊಂಡಿದೀವಿ. ಇದ್ರ ಮೇಲೆ ನಾನು ನನ್ನ ಟಿ ಟೆಸ್ಟ್ ನ ಅಪ್ಲೈ ಮಾಡ್ತೀನಿ. ಏನಪ್ಪಾ ಅಂದ್ರೆ, ಟಿ ಟೆಸ್ಟ್ ಹೆಲ್ಪ್ಸ್ ಟು ಡಿಟರ್ಮೈನ್ ವೆದರ್ ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ದ ಆವರೇಜ್ ಸ್ಯಾಲರಿ ಆಫ್ ಮೇಲ್ ಅಂಡ್ ಫಿಮೇಲ್. ಅಂದ್ರೆ ಹೇಳ್ದೆ ಅಲ್ವಾ, ಸ್ಯಾಲರಿ ಜೆಂಡರ್ ಹೇಗೆ ಸ್ಯಾಲರಿ ಮೇಲೆ ಡಿಪೆಂಡ್ ಆಗ್ತದೆ, ಏನಾದ್ರೂ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇದೆಯಾ ಮೇಲ್ ಮತ್ತೆ ಫಿಮೇಲ್ ಸ್ಯಾಲರಿಯಲ್ಲಿ, ಈ ತರ ಏನಾದ್ರು 2 ಡಿಫ್ರೆಂಟ್ ಪಾಪ್ಯುಲೇಷನ್ ನಾನು ಕಂಪೇರ್ ಮಾಡ್ಬೇಕು ಅಂತಂದ್ರೆ ಈ ರೀತಿ ಮಾಡ್ಬೋದು. ಫಸ್ಟ್ ಏನ್ ಫಾರ್ಮುಲಾ ಹೀಗೋಗುತ್ತೆ, μ1 ಮೈನಸ್ μ2 ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೈ n1. n1 ಒಂದು ಡೇಟಾ ಪಾಯಿಂಟ್ಸ್ ಆಫ್ ಫಸ್ಟ್ ಪಾಪ್ಯುಲೇಷನ್, n2 ಒಂದು ಡೇಟಾ ಪಾಯಿಂಟ್ಸ್ ಆಫ್ ಸೆಕೆಂಡ್ ಪಾಪ್ಯುಲೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಷ್ಟೇ, ಇದ್ರದ್ದು ಸ್ಟ್ಯಾಂಡರ್ಡ್ ಡಿವಿಯೇಷನ್, ನೆಕ್ಸ್ಟ್ ಈ ಗ್ರೂಪ್ ಇಂದ ಸ್ಟ್ಯಾಂಡರ್ಡ್ ಡಿವಿಯೇಷನ್. μ1 ಅಂಡ್ μ2 ಸೇಮ್, μ1 ಅಂಡ್ μ2.
ನಮ್ಮಲ್ಲಿ ಇವಾಗ μ1 ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ 1 ಇದೆ, μ2 ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ 2 ಇದೆ. ಈ ಎಲ್ಲಾ ವ್ಯಾಲ್ಯೂಸ್ ನಾನು ಕ್ಲಿಯರ್ ಮಾಡಿ ನನ್ನ ಟಿ ಟೆಸ್ಟ್ ಅಪ್ಲೈ ಮಾಡಿ ನನಗೆ ಒಂದು ಟೆಸ್ಟ್ ಸ್ಕೋರ್ ಬಂದಿದೆ. ಈ ಒಂದು ಟೆಸ್ಟ್ ಸ್ಕೋರ್ ಜೊತೆ ನನಗೆ ನನ್ನ ಪಿ ವ್ಯಾಲ್ಯೂ ಕೂಡ ಬರುತ್ತೆ. ಅಂದ್ರೆ ನೀವು ಯಾವುದೇ ಒಂದು ಡೇಟಾ ಪಾಯಿಂಟ್ಸ್ ಮೇಲೆ ಟಿ ಟೆಸ್ಟ್ ಅಥವಾ ಯಾವುದೇ ಒಂದು ಸ್ಟಾಟಿಸ್ಟಿಕಲ್ ಟೆಸ್ಟ್ ನ ಅಪ್ಲೈ ಮಾಡಿದಾಗ ನಮ್ಗೆ ಟಪ್ಪನ್ ಆಫ್ 2 ವ್ಯಾಲ್ಯೂಸ್ ಬರುತ್ತೆ. ಫಸ್ಟ್ ವ್ಯಾಲ್ಯೂ ಯಾವಾಗ್ಲೂ ಟೆಸ್ಟ್ ಸ್ಕೋರ್ ಆಗಿರುತ್ತೆ, ನೆಕ್ಸ್ಟ್ ವ್ಯಾಲ್ಯೂ ಯಾವಾಗ್ಲೂ ಪಿ ವ್ಯಾಲ್ಯೂ ಆಗಿರುತ್ತೆ. ಈ ಒಂದು ಪಿ ವ್ಯಾಲ್ಯೂನ ತಗೊಂಡು ನಾನು ಟೆಸ್ಟ್ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ ಪಿ ವ್ಯಾಲ್ಯೂನ ನಾವು ಆಲ್ಫಾ ವ್ಯಾಲ್ಯೂಗೆ ಕಂಪೇರ್ ಮಾಡ್ಕೋತೀವಿ. ಇಫ್ ಪಿ ವ್ಯಾಲ್ಯೂ ಇಸ್ ಲೆಸ್ ದನ್ ಆಲ್ಫಾ ವ್ಯಾಲ್ಯೂ, ನಾವ್ ಏನ್ ಮಾಡ್ತೀವಿ, ವಿ ರಿಜೆಕ್ಟ್ ದ ನಲ್ ಹೈಪೋಥೆಸಿಸ್. ಇಫ್ ಪಿ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ದ ಆಲ್ಫಾ ವ್ಯಾಲ್ಯೂ, ವಿ ಅಕ್ಸೆಪ್ಟ್ ದ ಹೈಪೋಥೆಸಿಸ್ ಅಲ್ವಾ. ಇಲ್ಲಿ ನಮ್ಮ ಹೈಪೋಥೆಸಿಸ್ ಏನು? ನನ್ನ ಹೈಪೋಥೆಸಿಸ್ ಬಂದು ದೇರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಸ್ಯಾಲರೀಸ್ ಆಫ್ ಮೇಲ್ ಅಂಡ್ ಫೀಮೇಲ್ ಅಂತ. ಅಂದ್ರೆ ಮೇಲು ಮತ್ತೆ ಫೀಮೇಲು ಏನನ್ನ ದುಡಿತಿದ್ದಾರೆ ಸ್ಯಾಲರೀಸು, ಅದ್ರಲ್ಲಿ ನನಗೆ ಏನೂ ಸಿಗ್ನಿಫಿಕೆಂಟ್ ಚೇಂಜಸ್ ಇಲ್ಲ ಅಂತ ನನ್ನ ಅಸಂಪ್ಷನ್. ನನ್ನ ನಲ್ ಹೈಪೋಥೆಸಿಸ್ ಅದೇ ಹೇಳುತ್ತೆ ನೋ ಸಿಗ್ನಿಫಿಕೆಂಟ್ ಅಂತ. ಬಟ್ ನನ್ನ ಆಲ್ಟರ್ನೇಟ್ ಹೈಪೋಥೆಸಿಸ್ ಹೇಳುತ್ತೆ ಎಸ್ ದರ್ ಇಸ್ ಅ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಮೇಲ್ ಮತ್ತೆ ಫೀಮೇಲ್ ಸ್ಯಾಲರಿಯಲ್ಲಿ ಅಂತ. ಸೊ ನಾನು ಇಲ್ಲಿ ನನ್ಗೆ ಈ ರೀತಿ ನಾವು ನಮ್ಮ ಅಸಂಪ್ಷನ್ ನ ಅಸ್ಯೂಮ್ ಮಾಡ್ಕೊಳ್ತಾ ಇದೀವಿ. ಅಸಂಪ್ಷನ್ ಇದೆ, ನಲ್ ಇದೆ, ಆಲ್ಟರ್ನೇಟ್ ಇದೆ. ಇಲ್ಲಿ ನೋಡಿ, ಅಸಂಪ್ಷನ್ ತಗೊಂಡ್ವಿ, ನಲ್ ಆಯ್ತು, ಆಲ್ಟರ್ನೇಟ್ ಆಯ್ತು. ಅದಾದ್ಮೇಲೆ ಏನಾಯ್ತು, ನಮಗೆ ಗೊತ್ತಾಯ್ತು ಟಿ ಟೆಸ್ಟ್ ನ ಅಪ್ಲೈ ಮಾಡ್ಬೇಕು ಅಂತ. ನಾವು ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಟಿ ಟೆಸ್ಟ್ ನ ಅಪ್ಲೈ ಮಾಡಿದ್ವಿ. ಪೈಥಾನ್ ಇಂಪ್ಲಿಮೆಂಟೇಶನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಟಿ ಟೆಸ್ಟ್ ನ ಕಾಲ್ ಮಾಡ್ಬೇಕು ಅಷ್ಟೇ. ಅದನ್ನ ನಾವು ಮಾಡಿದ್ವಿ, ನಮಗೆ ನಮ್ಮ ಪಿ ವ್ಯಾಲ್ಯೂನು ಬಂತು. ಯಾವಾಗ್ಲೂ ನಮಗೆ ಆಲ್ಫಾ ವ್ಯಾಲ್ಯೂ ವರ್ಕ್ ಫ್ಲೋ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಆಲ್ಫಾನ ನಾವು 5% ಅಂತ ಅಸ್ಯೂಮ್ ಮಾಡ್ಕೋತೀವಿ. 5% ಅಥವಾ 0.05 ಅಂತ. ಈಗ ನಮ್ಗೆ ಪಿ ವ್ಯಾಲ್ಯೂ ಏನ್ ಬಂದಿದೆ, ಪಿ ವ್ಯಾಲ್ಯೂ ಬಂದು 0.0011 ಬಂದಿದೆ. ಇಟ್ ಇಸ್ ಆಬ್ವಿಯಸ್ಲಿ ಲೆಸ್ ದ್ಯಾನ್ 0.05 ಅಲ್ವಾ. ಅಂದ್ರೆ ನನ್ನ ಪಿ ವ್ಯಾಲ್ಯೂ ಲೆಸ್ ದ್ಯಾನ್ ಆಲ್ಫಾ ವ್ಯಾಲ್ಯೂ ಆಯ್ತು. ಪಿ ವ್ಯಾಲ್ಯೂ ಲೆಸ್ ದನ್ ಆಲ್ಫಾ ವ್ಯಾಲ್ಯೂ ಆಯ್ತಂದ್ರೆ ಏನ್ ಮಾಡ್ತೀವಿ, ನಾವು ನಮ್ಮ ನಲ್ ಹೈಪೋಥೆಸಿಸ್ ನ ರಿಜೆಕ್ಟ್ ಮಾಡ್ತೀವಿ. ನಲ್ ಹೈಪೋಥೆಸಿಸ್ ಏನು, ಇದನ್ನ ನಾನು ರಿಜೆಕ್ಟ್ ಮಾಡ್ಬಿಟ್ಟೆ. ನಲ್ ರಿಜೆಕ್ಟ್ ಮಾಡಿದ್ರೆ ನಾನು ಏನನ್ನ ಅಕ್ಸೆಪ್ಟ್ ಮಾಡ್ಕೋತೀನಿ, ಆಲ್ಟರ್ನೇಟ್ ನ ಅಕ್ಸೆಪ್ಟ್ ಮಾಡ್ಕೋತೀನಿ. ಆಲ್ಟರ್ನೇಟ್ ನನಗೆ ಏನ್ ಹೇಳ್ತದೆ, ಎಸ್ ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಸ್ಯಾಲರಿ ಅಂತ. ನೋಡಿ, ನಮ್ಮ ಚೆಕ್ ಪಾಯಿಂಟ್ ಗೆ ನಾವು ಬಂದ್ವಿ. ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇನ್ ಸ್ಯಾಲರೀಸ್ ಬಿಟ್ವೀನ್ ದ 2 ಗ್ರೂಪ್ಸ್. ಈಗ ನಮಗೆ ನಲ್ ಹೈಪೋಥೆಸಿಸ್, ಆಲ್ಟರ್ನೇಟ್ ಹೈಪೋಥೆಸಿಸ್, ಹೇಗೆ ಹೈಪೋಥೆಸಿಸ್ ಟೆಸ್ಟಿಂಗ್ ಆಕ್ಟ್ ಆಗುತ್ತೆ ಅಂತ ಒಂದು ಸಣ್ಣ ಐಡಿಯಾ ಬಂತು ಅಂತ ತಿಳ್ಕೊಳ್ತೀನಿ. ಏನ್ ಮಾಡಿದ್ವಿ, ಫಸ್ಟ್ ಡೇಟಾ ತಗೊಂಡ್ವಿ. ಡೇಟಾ ಒಂದು ಗ್ರೂಪ್ ಮಾಡ್ಕೊಂಡು ಡೇಟಾ ಕಲೆಕ್ಟ್ ಮಾಡ್ಕೊಂಡ್ವಿ ಅಲ್ವಾ. ಅದಾದ್ಮೇಲೆ ಏನಾಯ್ತು, ಹೈಪೋಥೆಸಿಸ್ ಏನು ಅಂತ ಗೊತ್ತಾಯ್ತು, ನಲ್ ಏನು ಅಂತ ಗೊತ್ತಾಯ್ತು, ಆಲ್ಟರ್ನೇಟ್ ಏನು ಅಂತ ಗೊತ್ತಾಯ್ತು. ಈ ಒಂದು ಡೇಟಾ ಕಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ನಾವು ನಮ್ಮ ಟಿ ಟೆಸ್ಟ್ ನ ಅಪ್ಲೈ ಮಾಡಿದ್ವಿ. ಈ ಟಿ ಟೆಸ್ಟ್ ನಮಗೆ ಟೆಸ್ಟ್ ಸ್ಕೋರ್ ಮತ್ತೆ ಪಿ ವ್ಯಾಲ್ಯೂನ ಕೊಡ್ತು. ಆಲ್ಫಾನ ಸೆಟ್ ಮಾಡ್ಕೊಂಡಿದ್ವಿ 0.05 ಅಂತ. ನನ್ನ ಪಿ ವ್ಯಾಲ್ಯೂ ಇಲ್ಲಿಂದ ಬಂತಲ್ಲ, ಅದನ್ನ ನಾನು ಇಲ್ಲಿಗೆ ಕಂಪೇರ್ ಮಾಡಿದೆ. ಪಿ ವ್ಯಾಲ್ಯೂ ಲೆಸ್ ದನ್ ಆಲ್ಫಾ ಬಂತು, ಅದಕ್ಕೋಸ್ಕರ ನಾವು ನಮ್ಮ ನಲ್ ನ ರಿಜೆಕ್ಟ್ ಮಾಡಿ ಆಲ್ಟರ್ನೇಟ್ ನ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ಈ ರೀತಿ ನಮ್ಮ ಎಲ್ಲಾ ಸ್ಟಾಟಿಸ್ಟಿಕಲ್ ಟೆಸ್ಟ್ಗಳು ಹೈಪೋಥೆಸಿಸ್ ಟೆಸ್ಟಿಂಗ್ ವರ್ಕ್ ಫ್ಲೋ ಅಲ್ಲಿ ಇದೇ ರೀತಿ ಆಕ್ಟ್ ಮಾಡುತ್ತೆ. ಧನ್ಯವಾದ.